ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು, ಸೇವಾ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಮೊಬೈಲ್ ಆಪ್ಗಳಲ್ಲಿ ಕೆಲಸ ಮಾಡುವಂತೆ ಹೇರಲಾಗುತ್ತಿರುವ ಒತ್ತಡ ನಿಲ್ಲಿಸಿ ಎಂದು ಆಗ್ರಹಿಸಿರುವ ಅನಿರ್ದಿಷ್ಟ ಅವಧಿಯ ಧರಣಿಗೆ ತಮ್ಮ ಬೆಂಬಲ ಇದೆ ಎಂದು ಕನಕಪುರದ ಪ್ರಗತಿಪರ ಸಂಘಟನೆಗಳ ಅಧ್ಯಕ್ಷ ಕುಮಾರಸ್ವಾಮಿ ಘೋಷಿಸಿದರು. ಕಂದಾಯ ಇಲಾಖೆಯ ಅಧಿಕಾರಿಗಳ ಬೇಡಿಕೆಗಳು ನ್ಯಾಯಯುತವಾಗಿವೆ, ಅವುಗಳನ್ನು ತಕ್ಷಣ ಪರಿಹರಿಸಲು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಮುಂದಾಗಬೇಕೆಂದು ಆಗ್ರಹಿಸಿದರು. ಕಂದಾಯ ಸಚಿವರ ಮೇಲೆ ಅಗಾಧ ನಿರೀಕ್ಷೆ ಇಡಲಾಗಿತ್ತು. ಕಂದಾಯ ಇಲಾಖೆಯ ನೌಕರರು ಕಳೆದ 4 ದಿನಗಳಿಂದ ಮುಷ್ಕರ ನಡೆಸುತ್ತಿದ್ದಾರೆ. ಬಹು ಮುಖ್ಯ ಇಲಾಖೆಯಾದ ಕಂದಾಯ ಕಚೇರಿಗೆ ನಿತ್ಯವೂ ರೈತರು, ಜನಸಾಮಾನ್ಯರು ಸಾವಿರಾರು ರು ಹಣ ವ್ಯಯಿಸಿ ಬಂದರೂ ಅಧಿಕಾರಿಗಳು ಇರದ ಕಾರಣ ಸರ್ಕಾರಕ್ಕೆ ಹಿಡಿ ಶಾಪ ಹಾಕುತ್ತಾ ತೆರಳುತ್ತಿದ್ದಾರೆ. ಇತ್ತು ಸಚಿವರು ಇದರ ಪರಿವೆಯೇ ಇಲ್ಲದಂತೆ ಮುಖ್ಯಮಂತ್ರಿಗಳ ಮೂಡಾ ಪ್ರಕರಣದ ಬಗ್ಗೆ ಮಾಧ್ಯಮಗಳ ಸಂದರ್ಶನ ನೀಡುತ್ತಾ ಟೀಕೆಯಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಆಸೆ ತೋರಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಇತ್ತ ಗ್ಯಾರಂಟಿಗಳನ್ನು ನೀಡಲಾಗದೆ, ಅತ್ತ ಅಭಿವೃದ್ಧಿಯನ್ನು ಮಾಡದೆ ಜನರನ್ನು ತ್ರಿಶಂಕು ಸ್ವರ್ಗದಲ್ಲಿ ನರಳಾಡುವಂತೆ ಮಾಡುತ್ತಿದೆ. ನೂತನ ಜಿಲ್ಲಾಧಿಕಾರಿಗಳಿಗೆ ಪ್ರತಿಭಟನೆ ಎಂದರೆ ಅಲರ್ಜಿ. ಕಂದಾಯ ಇಲಾಖೆಯ ಅಧಿಕಾರಿಗಳ ಮುಷ್ಕರಕ್ಕೂ ನಮಗೂ ಸಂಬಂಧವೇ ಇಲ್ಲ ಎಂಬಂತಿದ್ದಾರೆ. ಕಣ್ಣಿಗೆ ಕಾಣದಷ್ಟು ದೂರದಲ್ಲಿ ಅದಕ್ಕೆಂದೇ ಪ್ರತಿಭಟನೆಯನ್ನು ವರ್ಗಾಯಿಸಿ ಆರಾಮಾಗಿದ್ದಾರೆ. ರಾಮನಗರವು ಇಂತಹ ಅಸಮರ್ಥ ಜಿಲ್ಲಾಧಿಕಾರಿಯನ್ನು ಇದುವರೆಗೂ ಕಂಡಿರಲಿಲ್ಲ. ರೈತರ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳನ್ನು ನೋಡಿಯಾದರೂ ಕಂದಾಯ ಇಲಾಖೆಯ ಅಧಿಕಾರಿಗಳ ಮನ ಒಲಿಸಲಿ. ಇಲ್ಲದಿದ್ದರೆ ಪ್ರಗತಿಪರ ಸಂಘಟನೆಗಳು ಜನರಿಗಾಗುತ್ತಿರುವ ಸಮಸ್ಯೆಗಳ ವಿರುದ್ಧ ಬೀದಿಗಿಳಿದು ಹೋರಾಡಲು ಸಿದ್ಧವಿದ್ದೇವೆ ಎಂದರು. ನಮಸ್ಕಾರ. ಏನು ಕರ್ನಾಟಕ ರಾಜ್ಯಾದ್ಯಂತ ಕಳೆದ 4 ದಿನದಿಂದ ಕಂದಾಯ ಇಲಾಖೆ ಅಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕರ್ನಾಟಕ ರಾಜ್ಯಾದ್ಯಂತ ಮಾಡ್ತಿದ್ದಾರೆ. ಇವರ ನೆರವಿಗೆ ಬಾರದಂಥ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಕೂಡಲೇ ಇವರ ನೆರವಿಗೆ ಬಂದು ಅವರ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಂತೇಳಿ ನಿಮ್ಮ ಮಾಧ್ಯಮದ ಮೂಲಕ, ನಮ್ಮ ಸೋಷಿಯಲ್ ಮೀಡಿಯಾದ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೀನಿ. ಮತ್ತು ಇವತ್ತೇನು ಸರ್ಕಾರ ಈ ರೈತ ವಿರೋಧಿ, ಸಾರ್ವಜನಿಕ ವಿರೋಧಿ ಧೋರಣೆಯನ್ನು ತೋರಿದೆ. ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಒತ್ತಡ ಇದೆ, ಮೂಲಭೂತ ಸೌಕರ್ಯ ಇಲ್ಲ ಅಂತಂತೇಳಿ ಕಂದಾಯ ಸಚಿವರು 4 ದಿನಗಳಿಂದ ಪ್ರತಿಭಟನೆಯನ್ನು ಮನೆ ಮಠವನ್ನು ಬಿಟ್ಟು ಮಾಡ್ತಾ ಇದ್ರು ಕೂಡ ಮತ್ತೆ ಸಾರ್ವಜನಿಕರು ಮತ್ತೆ ಇಲ್ಲಿನ ರೈತರು ತಾಲೂಕು ಕಚೇರಿಗಳಿಗೆ, ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೆ ಅವರ ಕಂದಾಯ ಇಲಾಖೆಯ ಕೆಲಸಗಳನ್ನು ಮಾಡಿಕೊಳ್ಳಲಿಕ್ಕೆ ಸಾವಿರಾರು ಜನ ಬಂದು ಅಲ್ದಾಡುವಂಥ ಪರಿಸ್ಥಿತಿಯನ್ನ ಮಾಡಿರ್ತಕ್ಕಂಥ ಸರ್ಕಾರ ಕೂಡಲೇ ನೈತಿಕ ಹೊಣೆ ಹೊತ್ತು ಕ್ಷಮೆಯನ್ನು ಯಾಚಿಸಬೇಕು. ಕೃಷ್ಣ ಬೈರೇಗೌಡ್ರೆ, ನೀವು ಏನು ಸರ್ಕಾರದಲ್ಲಿ ಮಟ್ಟದಲ್ಲಿ ಮಾತಾಡಿ ಅವರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ರೈತರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಕೂಡಲೇ ಮಾಡಿಕೊಡ್ಬೇಕು. ಮತ್ತೆ ವಿಶೇಷವಾಗಿ ರಾಮನಗರ ಜಿಲ್ಲೆಯಲ್ಲಿ ಏನು ಜಿಲ್ಲಾಧಿಕಾರಿಗಳು, ನೂತನವಾಗಿ ಬಂದಂಥ ಜಿಲ್ಲಾಧಿಕಾರಿಗಳು ಅವರ ಸರ್ವಾಧಿಕಾರಿ ಧೋರಣೆಯಿಂದ ಹೋರಾಟಗಾರರನ್ನ ಹತ್ತಿಕ್ಕಲು ಅವರೇನು ಗೌಸಿಯಾ ಕಾಲೇಜು ಪಕ್ಕದಲ್ಲಿ ಎಲ್ಲೋ ಒಂದು ಕಡೆ ಒಂದು ಮಳೆ ಬೆಳ್ಕೊಂಡಿರುವಂಥ ಜಾಗದಲ್ಲಿ ಹೋರಾಟವನ್ನು ಮಾಡಿಕೊಡ್ಲಿಕ್ಕೆ ಅನುವು ಮಾಡಿಕೊಟ್ಟಿರುವಂಥದ್ದನ್ನು ಖಂಡಿಸ್ತೇವೆ. ಹಿಂದೆನೂ ಕೂಡ ಈಗಾಗಲೇ ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳು, ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಒಗ್ಗೂಡಿ ನಾವು ಬೃಹತ್ ಆದಂಥ ಅವರ ವಿರುದ್ಧ ಹೋರಾಟವನ್ನು ಮಾಡಿ ಕೂಡಲೇ ಆದೇಶವನ್ನು ವಾಪಸ್ ತಗೋಬೇಕು ಅಂತ ಹೇಳಿದ್ವಿ. ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಕೂಡ ಎಲ್ಲೋ ತಾಲೂಕು ಕಚೇರಿಯಿಂದ ಸುಮಾರು 1/2 ಕಿಲೋಮೀಟರ್ ಹೋರಾಟ ಮಾಡಲಿಕ್ಕೆ ದೂಡಿರುವಂಥದ್ದು ಪ್ರಜಾಪ್ರಭುತ್ವ ವಿರೋಧಿ ನೀತಿ. ಕೂಡಲೇ ಈ ಜಿಲ್ಲಾಧಿಕಾರಿಯಾದ ಸರ್ವಾಧಿಕಾರವನ್ನು ವಿರೋಧಿಸಿ, ಧಿಕ್ಕರಿಸಿ, ಕಂದಾಯ ಅಧಿಕಾರಿಗಳನ್ನ ಹೋಗಿ ಮಾತಾಡಿಸಿ ಅವ್ರನ್ನ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆಗದೇ ಇರುವಂಥ ಇಂಥ ಜಿಲ್ಲಾಧಿಕಾರಿಗಳು ನಮ್ಮ ರಾಮನಗರ ಜಿಲ್ಲೆಗೆ ಬೇಡ. ಮತ್ತು ಸಾರ್ವಜನಿಕರು ಕೂಡ ಹಲ್ದು ಸುಸ್ತಾಗಿದ್ದಾರೆ. ಕೂಡಲೇ ಈ ಘನತೆವೆತ್ತ ಸರ್ಕಾರ ಏನು ಮುಖ್ಯಮಂತ್ರಿಗಳು ಈಗಾಗಲೇ ಮತ್ತು ಎಲ್ಲ ಸಚಿವ ಸಂಪುಟದ ಸದಸ್ಯರುಗಳು, ಉಪಮುಖ್ಯಮಂತ್ರಿಗಳು ಆದಿಯಾಗಿಯೂ ಕೂಡ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟಿದೆ ಹೊರತು ಈ ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಕ್ಕೆ ಅವ್ರ ಟೈಮ್ ಇಲ್ಲ. ಆದ ಕಾರಣ ಇನ್ನೇನೋ ಒಂದು 3-4 ದಿವಸ ನಾವು ಗಡುವು ಕೊಡ್ತಾ ಇದ್ದೇವೆ. ಏನಾದರೂ ನೀವು ಈ ಸರ್ಕಾರಿ ನೌಕರರ, ಕಂದಾಯ ಇಲಾಖೆ ನೌಕರರ ಸಮಸ್ಯೆಗಳನ್ನು ಬಗೆಹರಿಸಲಿಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಗತಿಪರ ಸಂಘಟನೆಗಳು ಎಲ್ಲವೂ ಕೂಡ ಒಗ್ಗೂಡಿ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಮತ್ತು ಅವರ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಅವರ ಸಹಕಾರದೊಂದಿಗೆ ಅವರೆಲ್ಲರ ನೇತೃತ್ವದಲ್ಲಿ ಮುತ್ತಿಗೆ ಹಾಕಲಿಕ್ಕೆ ನಾವೆಲ್ಲರೂ ಕೂಡ ಸನ್ನದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಏನು ಇಂಥ ಸರ್ವಾಧಿಕಾರಿ ಧೋರಣೆಯನ್ನು ತೋರ್ತಾ ಇರತಕ್ಕಂಥ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ಕೂಡಲೇ ಈ ಕಂದಾಯ ಇಲಾಖೆ ಅಧಿಕಾರಿಗಳ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಿ ರೈತರಿಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತಂತೇಳಿ ನಾನು ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೀನಿ. ನಮಸ್ಕಾರ. ಸದಾ ನಿಮ್ಮ ಸೇವೆಯಲ್ಲಿ
ಪ್ರಜಾ ಭಾರತ ನ್ಯೂಸ್ ವೀಕ್ಷಕರೇ, ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.